ನಮಸ್ತೆ ರೈತ ಬಾಂಧವರೇ, ಇವತ್ತು ನಾವು ಇಲ್ಲಿ ಕಮ್ಮರಗಟ್ಟೆಲಿದ್ದೀವಿ. ನಮ್ಮ ಬೆನಕನಹಳ್ಳಿ ಗ್ರಾಮದ ಗಣೇಶ್ ಮತ್ತು ಪ್ರಶಾಂತ್ ಅವರು ಇದ್ದಾರೆ. ಸೊ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಇಲ್ಲಿ 3 ಎಕರೆ ಪ್ಲಸ್ ಕೆಳಗಡೆ ಒಂದು 2 ಎಕರೆ ಅಡಿಕೆ ತೋಟ ಇದೆ. ಇವ್ರದ್ದು ಒಂದು ಟೋಟಲ್ 5 ಎಕರೆ ಅಡಿಕೆ ತೋಟ. ನೀವು ಒಬ್ಬ ಪ್ರಗತಿಪರ ರೈತ ಅಂದರೆ ಒಬ್ಬ ಯುವ ರೈತ ಹೇಗಿರ್ಬೇಕು ಅನ್ನೋದಕ್ಕೆ ಮಾದರಿ ಇವರಿಬ್ಬರು ನಾನು ಅನ್ನೋದನ್ನು ತಮ್ಮ ಮುಂದೆ ಹೇಳಿಕ್ಕೆ ಬಂದಿದ್ದೀನಿ. ಜೊತೆಗೆ ನಾವು ಇರುವಂಥ ಜಮೀನಲ್ಲಿ ಪ್ರಮುಖವಾಗಿ ಬರೀ ಅಡಿಕೆ ಬೆಳೆ ಮಾತ್ರ ಇರ್ತಕ್ಕಂಥ ಜಾಗದಲ್ಲಿ ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೋದು, ಅದರಿಂದ ನಾವು ಲಾಭ ತೆಗಿಬೋದು, ಜೊತೆಗೆ ನಾವು ಸಸ್ಟೈನ್ ಆಗ್ಬೋದು ಅಂತ. ಅಂದರೆ ನಮಗೆ ಎಕನಾಮಿಕಲಿ ಸಸ್ಟೈನ್ ಆಗಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಇವರು ಮಾದರಿಯಾಗಿ ಇಲ್ಲಿ ನಿಂತಿದ್ದಾರೆ. ಸೊ ನಾನು ಸ್ಟಾರ್ಟಿಂಗು ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಬಂದು ಹೋಗಿದ್ದೆ. ಇವಾಗ ನೋಡಿ ಈ ತೋಟ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಇವ್ರು ಏನೇನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಅಡಿಕೆ ತೋಟ ಇದೆ. ಅಡಿಕೆ ತೋಟ 9 ಅಡಿ ದಾಯದಲ್ಲಿ ಇರ್ತಕ್ಕಂಥ ಅಡಿಕೆ ತೋಟಕ್ಕೆ ಎಲ್ಲ ಗಿಡಗಳಿಗೂ ಹತ್ತತ್ರ ನಿಮಗೆ 2 ರಿಂದ 2.5 ಸಾವಿರ ಬಳ್ಳಿಗಳನ್ನು ಅಂದರೆ ಕಾಳುಮೆಣಸು ಬಳ್ಳಿಗಳನ್ನು ಹಬ್ಬಿಸಿದ್ದಾರೆ. ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಕೊಂಡು ಹೆಲ್ದಿಯಾಗಿದೆ ನೋಡಿ. ಈಗ ಬರೀ 2 ವರ್ಷಕ್ಕೆ ಬಳ್ಳಿ ನೋಡ್ರಿ ಅಲ್ಲೇ ಇಲ್ಲಿವರೆಗೂ ಬಂದಿದೆ. ಇನ್ನೊಂದು 2 ವರ್ಷಕ್ಕೆ ಇವ್ರಿಗೆ ಆಲ್ರೆಡಿ ಇಳುವರಿ ಸ್ಟಾರ್ಟ್ ಆಗುತ್ತೆ. ಇದು ಆಯ್ತಾ. ಜೊತೆಗೆ ನಮ್ಮ ಕಲ್ಯಾಣಿ ಗ್ರೀನ್ ಗೋಲ್ಡ್ ಏನಿದೆ, ಏಲಕ್ಕಿ ಕೂಡ ಇವ್ರು ಹಾಕಿದ್ದಾರೆ. ಮತ್ತು ಕಾಫಿ ಮಾಡಿದ್ದಾರೆ. ಕಾಫಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಕಾಫಿ ಬೆಳೆಯನ್ನು ಕೂಡ ಮಾಡಿದ್ದಾರೆ. ಕಾಫಿ ಆಲ್ರೆಡಿ ಇವ್ರಿಗೆ ಇಳುವರಿ ಸ್ಟಾರ್ಟ್ ಆಗಿದೆ. ಆಯ್ತಾ. ಈಗ ಗಣೇಶ್ ಅವರೇ, ತಮ್ಮ ಒಂದು ಅನುಭವ ಏನು, ಇದರಲ್ಲಿ ಆಗ್ತಕ್ಕಂಥ ಲಾಭ ನಷ್ಟಗಳೇನು, ನಿಮಗೆ ಏನು ಈ ಅನುಭವ ಏನಂತ ಅನಿಸಿದೆ ನಿಮಗೆ ಈ ಒಂದು ಬೆಳೆ ಮಾಡಿದ್ದಕ್ಕೆ? ಚೆನ್ನಾಗಿದೆ ಸರ್. ಇದು ಐತಿ ಕಾಳುಮೆಣಸು ಚೆನ್ನಾಗಿ ಬರ್ತೈತಿ. ಒಂದೊಂದಾಗ ಕಾಯಿ ಬಿಡ್ತಾವೆ ಸರ್ ಕಾಳುಮೆಣಸು. ಓಕೆ. ಅದೇ ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಔಷಧಿ ಜಾಸ್ತಿ ಹೊಡಿಬೇಕು ಸರ್ ಕಲ್ಯಾಣಿ ಗೋಲ್ಡಿಗೆ. ಓಕೆ. ಇದರದ್ದು ಕೆಲವೊಂದು ಆ್ಯಕ್ಚುಲಿ ಏಲಕ್ಕಿನಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿದೆ, ಹೇಳ್ತೀನಿ. ನಮ್ಮಲ್ಲಿ ಏಲಕ್ಕಿ ಬರುತ್ತಾ ಬರೋದಿಲ್ವಾ, ಏಲಕ್ಕಿ ಮಾಡಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಸಮಸ್ಯೆಗಳೇನಿದೆ ಎಲ್ಲ ಹೇಳ್ತೀನಿ ನಾನು. ಬಟ್ ನಾನು ಮೇಜರಾಗಿ ಎಲ್ರಿಗೂ ಹೇಳೋದು, ಈ ತೋಟವನ್ನು ಒಂದ್ಸರಿ ಕಣ್ಣಾಡಿಸಿ ಸುತ್ತ ಒಂದ್ಸರಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ತೋಟ. ಪ್ರತಿಯೊಂದು ಗಿಡದಲ್ಲೂ ನೀವು ಕಾಳುಮೆಣಸು ಬಳ್ಳಿಯನ್ನು ನೋಡ್ಬೋದು. ಕಾಳುಮೆಣಸು ತುಂಬ ಆರೋಗ್ಯವಾಗಿ ಬೆಳೆದಿದೆ. ಕಾಳುಮೆಣಸು ನೋ ಡೌಟ್ ನಮ್ಮ ಒಂದು ಹೊನ್ನಾಳಿ ಭಾಗದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವು ತಾಲೂಕುಗಳಲ್ಲಿ ಆರಾಮಾಗಿ ಬರುತ್ತೆ. ಆದರೆ ಎಲ್ಲಿ ನೀರು ನಿಲ್ಲುತ್ತೆ ಅಂದರೆ ನಾವು ಭತ್ತದ ಗದ್ದೆಗಳನ್ನು ಕನ್ವರ್ಟ್ ಮಾಡಿ ಏನು ತೋಟಗಳು ಮಾಡಿರ್ತೀವಿ, ಆ ಒಂದು ಭಾಗದಲ್ಲಿ ಇದು ಕಾಳುಮೆಣಸು ಬಳ್ಳಿ ಇದೆಯಲ್ವ, ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಬಳ್ಳಿ. ಇದೇನಾಗುತ್ತೆ, ನಿಮಗೆ ನೀರು ನಿಂತರೆ ಮಾತ್ರ ಈ ಬಳ್ಳಿ ನಿಲ್ಲೋದಿಲ್ಲ. ನೀರು ಒಂದು ದಿವಸ ಕರೆಕ್ಟಾಗಿ ಒಂದು ದಿವಸ ಮಳೆ ಬಂದು ನಿಂತ್ಕೊಳ್ತು ಅಂತ ಹೇಳಿದರೆ ಮಾರನೇ ದಿವಸ ನಿಮಗೆ ಬಳ್ಳಿ ಕೊಳೆಯಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ 2 ರೀತಿ ಕೊಳೆ ರೋಗ ಬರ್ತವೆ. ನಿಧಾನ ಸೊರಗ ರೋಗ ಮತ್ತು ಶೀಘ್ರ ಸೊರಗ ರೋಗ ಅಂತ 2 ಕಾಯಿಲೆ ಬರ್ತವೆ. ಸೊ ಆ ಕಾಯಿಲೆಗಳೇನಾಗ್ತವೆ, ಇದರಲ್ಲಿ ನೀರಿನ ಅಂಶ ಜಾಸ್ತಿ, ಭೂಮಿನಲ್ಲಿ ನೀರಿನ ಅಂಶ ಜಾಸ್ತಿ ಆದ ತಕ್ಷಣ ಇದು ಕೊಳ್ತು ಹೋಗ್ಬಿಡುತ್ತೆ ಒಂದು. ಸೊ ನೀವು ಈ ಒಂದು ಕಾಳುಮೆಣಸು ಬಳ್ಳಿಯನ್ನು ಆಯ್ಕೆ ಮಾಡುವಾಗ ನಾವು ನೀರು ನಿಲ್ಲದೆ ಇರ್ತಕ್ಕಂಥ ಜಾಗ, ಎತ್ತರ ಇರ್ತಕ್ಕಂಥ ಜಾಗಗಳನ್ನು ನೋಡ್ಕೊಬೇಕು ಒಂದು. ಆಮೇಲೆ ಪ್ರತಿ ವರ್ಷ ನೀವು ಇದಕ್ಕೆ ನೀಟಾಗಿ ಈಗ ನಾವು ಅಡಿಕೆಗೇನು ನಿರ್ವಹಣೆಗಳನ್ನು ಮಾಡ್ಕೊತೀವಿ ಅದೇ ರೀತಿ ನಿರ್ವಹಣೆ ಮಾಡಿದರೆ ಮಾತ್ರ ಬಳ್ಳಿ ಉಳಿಯುತ್ತೆ. ಸ್ಪ್ರೇಗಳಾಗಿರ್ಬೋದು, ಕೊಡ್ತಕ್ಕಂಥ ಗೊಬ್ಬರ ಆಗಿರ್ಬೋದು ಎಲ್ಲ ಮಾಡಬೇಕು. ಇನ್ನು ಯಾರಾದರೂ ಏಲಕ್ಕಿ ಮಾಡ್ತೀನಿ ಅಂತ ಹೇಳಿದರೆ, ನಮ್ಮಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಅಂದರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಏಲಕ್ಕಿ ಸ್ವಲ್ಪ ಕಷ್ಟ ನಮ್ಮ ಭೂಮಿಲಿ. ನಮ್ಮಲ್ಲಿ ಬೈರ್ನಳ್ಳಿಲಿ ನಮ್ಮ ಪಂಚಾಕ್ಷರನವರು ತುಂಬ ಚೆನ್ನಾಗಿ ಏಲಕ್ಕಿಯನ್ನು ಮಾಡಿದರು. ಈ ಒಂದು ಗಿಡಕ್ಕೆ 2 kg ವರೆಗೂ ಅವರು ಏಲಕ್ಕಿಯನ್ನು ತೆಗೆದ್ರು. ಬಟ್ ಇವಾಗ ಈ ಮೊನ್ನೆ ಕಳೆದ 2 ವರ್ಷದಿಂದ ನಮಗೇನು ಅತಿಯಾದ ಒಂದು ಉಷ್ಣಾಂಶ ಬರ್ತಾ ಇದೆ ಬಳ್ಳಿ ಅಲ್ಲಿ. ಆ್ಯಕ್ಚುಲಿ ಈ ಒಂದು ಏಲಕ್ಕಿ ಆ್ಯಕ್ಚುಲಿ ಒಣಗಿ ಹೋಗ್ತಾ ಇದೆ. ಒಂದೇ ಕಾರಣ ಇಲ್ಲಿ ನಮ್ಮಲ್ಲಿ ಇದು ಆ್ಯಕ್ಚುಲಿ ಈ ಒಂದು ಬೆಳೆ ನೆರಳಲ್ಲಿ ಬರ್ತಕ್ಕಂಥ ಒಂದು ಬೆಳೆ ಆಗಿದ್ದು, ನಾವೇನು ಭಾಗಮಂಡಲ ನಮ್ಮ ಕೊಡಗು ಭಾಗದಲ್ಲಿ ಕೊಡಗು ಮಡಿಕೇರಿನಲ್ಲಿ ಏನಾಗುತ್ತೆ ತುಂಬ ಚೆನ್ನಾಗಿ ಬರ್ತಕ್ಕಂಥ ಬೆಳೆ ಇದು. ಈಗ ಇಲ್ಲಿ ಈ ಒಂದು ಕ್ಲೈಮೇಟಿಗೆ ಇದು ಹೊಂದ್ಕೊಂಡು ಬೆಳಿಬೇಕು ಅಂತ ಹೇಳಿದರೆ ಇದಕ್ಕೆ ನಾವು ನೆರಳನ್ನು ಕೊಡಬೇಕಾಗತ್ತೆ. ಅಥವಾ ಸುತ್ತ ನಾವು ಪೂರ್ತಿ ಬಾರ್ಡ್ರಲ್ಲಿ ನೆರಳನ್ನು ಮಾಡಿಕೊಂಡು ತೋಟವನ್ನು ಕಂಪ್ಲೀಟಾಗಿ ಮೈಕ್ರೋ ಕ್ಲೈಮೇಟನ್ನು ಕ್ರಿಯೇಟ್ ಮಾಡಿ ಏಲಕ್ಕಿಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಇವರಿಗೀಗ ಅನುಭವಿಸ್ತಕ್ಕಂಥ ಸಮಸ್ಯೆ ಏನಂತ ಹೇಳಿದರೆ, ಇಲ್ಲಿ ಈ ಥರ ಈ ಒಂದು ಕಾಂಡ ಕೊರಕ ಇದರಲ್ಲಿ ಒಂದು ಸಮಸ್ಯೆ ಬರುತ್ತೆ. ಇದೇನು ಮಾಡುತ್ತೆ, ಇವಾಗ ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ಹೋಲ್ಗಳಾಗುತ್ತೆ. ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಸರ್ ಇಲ್ಲಿ ನೋಡಿ, ಈ ಥರ ಒಂದು ಹೋಲ್ ಕಾಣುತ್ತೆ ನಿಮಗೆ. ಈ ರಂಧ್ರ ಕಾಣುತ್ತಲ್ಲ, ಇದು ರಂಧ್ರ ಮಾಡಿಕೊಂಡು ಇದು ಕಾಂಡ ಕೊರಕ ಇದು ಒಳಗಡೆ ಹೋಗಿ ಇಲ್ಲಿ ಇದು ಆ್ಯಕ್ಚುಲಿ ಮೊಟ್ಟೆ, ಇದೊಂದು ಪತಂಗ ಬರುತ್ತೆ, ಇಲ್ಲಿ ಮೊಟ್ಟೆ ಇಟ್ಟು ಒಳಗಡೆ ಹೋಗಿರುತ್ತೆ. ಇನ್ನೆಲ್ಲ ತಿಂದುಬಿಟ್ಟು ನಿಮಗೆ ಈ ಥರ ಸುಳಿ ಹೊರಟೋಗುತ್ತೆ. ಇದು 2ನೇ ಸಮಸ್ಯೆ. ಒಂದು, ಅತಿಯಾದ ಬಿಸಿಲಾದರೂ ಕೂಡ ಈ ಬಳ್ಳಿ ಉಳಿಯಲ್ಲ, ಅಂದರೆ ಇದು ಏಲಕ್ಕಿ ಉಳಿಯಲ್ಲ. ಅಥವಾ ಈ ಥರ ಕಾಂಡ ಕೊರಕ ಅವೆಲ್ಲ ಬಂದರೂ ಕೂಡ ಹೋಗುತ್ತೆ. ಇದನ್ನು ನಾವು ಕೆಲವೊಂದು ಸ್ಪ್ರೇಗಳಿದ್ದಾವೆ, ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಸ್ಪ್ರೇಗಳು ಮಾಡ್ಕೊಳ್ತಾ ಇದ್ದರೆ ಉಳಿಸ್ಕೋಬೋದು. ನಿಮಗೆ ಮಿನಿಮಮ್ ಒಂದು kg ಇಲ್ಲಿ ನೋಡಿ, ಹೂ ಬಿಟ್ಟಿದೆ ಆಲ್ರೆಡಿ. ಇದು ಕಾಣುತ್ತಲ್ವಾ, ಇದು ಏಲಕ್ಕಿ ಹೂ ನೋಡಿ. ಇದು ಆ್ಯಕ್ಚುಲಿ ಭೂಮಿ ಮೇಲೆ ಹರಡ್ಕೊಂಡು ಬರುತ್ತೆ. ಈ ಒಂದು ಗ್ರೀನ್ ಗೋಲ್ಡ್ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಏನಂತ ಹೇಳಿದರೆ, ಇದು ಮೇಲೆ ಬರುತ್ತೆ ನಿಮಗೆ. ಈ ಥರ ಎಲ್ಲ ಏಲಕ್ಕಿನೂ ಕೂಡ ನಿಮ್ಮ ಮೇಲೆ ಬರೋದಿಲ್ಲ. ಏಲಕ್ಕಿ ಆ್ಯಕ್ಚುಲಿ ಏನಾಗುತ್ತೆ, ಈ ಥರ ಕೆಳಗಡೆಗೆ ಭೂಮಿಗೆ ಅಂಟುಕೊಂಡು ಇಲ್ಲಿ ಕಾಯಿ ಬಿಡುತ್ತೆ. ಇದು ಏಲಕ್ಕಿ ಹೂವು ಕೆಳಗೆ ಕಾಯಿ ಬಿಡುತ್ತೆ. ಇದು ನಮ್ಮಲ್ಲಿ ಏಲಕ್ಕಿದು ಗ್ರೀನ್ ಗೋಲ್ಡ್ ಅಂತ ಒಂದು ವೆರೈಟಿ ಇದೆ.
ಈ ವೆರೈಟಿ ಮಾತ್ರ ಅಪ್ರೈಟ್ ಆಗಿ ಮೇಲ್ಗಡೆಗೆ ಪ್ಯಾನಿಕಲ್ಗಳನ್ನ ಬಿಟ್ಟು ಇದು ಮೇಲ್ಗಡೆ ಕಾಯಿ ಬಿಡುತ್ತೆ. ನಿಮ್ಗೆ ಬರೀ 1 kg ಸಿಕ್ಕರೆ ಸಾಕು, ನೀವು ಅಡಕೆಲಿ ಏನು ಆದಾಯ ನೋಡ್ತೀರಾ ಅದು ಡಬಲ್ ಆದಾಯನ ನಾವು ಏಲಕ್ಕಿನಲ್ಲಿ ನೋಡ್ಬೋದು. ಅಷ್ಟು ಒಳ್ಳೆ ಬೆಳೆ ಇದು. ಬಟ್ ಏನಂತ ಹೇಳಿದರೆ ಎಲ್ಲಿ ನಿಮಗೆ ನೆರಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ನಾವೇನು ಮಾಡಬೇಕು, ಏಲಕ್ಕಿ ಕಾಳು ಮೆಣಸು ಅಂದರೆ ಸಮಗ್ರ ನಿರ್ವಹಣೆ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನು ಬೆಳ್ಕೊಂಡು ಅಡಕೆ ಹಾಕೋಬೇಕು, ಬಾಳೆ ಮಾಡ್ಕೋಬೇಕು, ಕಾಳು ಮೆಣಸು ಹಾಕ್ಕೋಬೇಕು, ಜಾಯಿಕಾಯಿ ಸಿಕ್ಕರೆ ಜಾಯಿಕಾಯಿನ ಹಾಕ್ಕೋಬೇಕು. ಆಮೇಲೆ ಪೂರ್ತಿ ತೋಟ ಪೂರ್ತಿ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆದಮೇಲೆ ನೆರಳು ಗವಿದಿದೆ ಅನ್ನೋ ಭೂಮಿ ಅಂದರೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಅಂತರದಲ್ಲಿ ಬೇರೆ ಬೇರೆ ಬೆಳೆ ಕಾಫಿ ಬೆಳೆ ನೋಡ್ಬೋದು ಇದು ಆಯಿತಾ. ನಮ್ಮಲ್ಲಿ ಅರೇಬಿಕಾ ಮತ್ತು ರೋಬಸ್ಟ 2 ವೆರೈಟಿ ಬರುತ್ತೆ. ಇದು ರೋಬಸ್ಟ ವೆರೈಟಿ ಇದೆ. ಇದು ನಮ್ಮಲ್ಲಿ ನಾವೇನು ಮಡಿಕೇರಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಅಥವಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿಯನ್ನು ಸಾಮಾನ್ಯವಾಗಿ ಬೆಳೀತಾರೆ. ಅಲ್ಲಿ ನೈಸರ್ಗಿಕವಾಗಿ ಇದು ತುಂಬಾ ಕ್ಲೈಮೇಟ್ ಅಲ್ಲಿರುವಂಥ ಕ್ಲೈಮೇಟು ಈ ಒಂದು ಕಾಫಿ ಬೆಳೆಗೆ ಹೇಳಿ ಮಾಡಿಸಿರ್ತಕ್ಕಂಥ ಕ್ಲೈಮೇಟು. ಬಟ್ ನಿಮಗೆ ವಿಶೇಷ ಏನಂತ ಹೇಳಿದರೆ ನಮ್ಮಂಥ ಈ ಬಯಲು ಸೀಮೆಯಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ನಿಮಗೆ ಕಾಫಿ ಬರುತ್ತೆ ಅಂತ ಆಶ್ಚರ್ಯ ಆಗ್ಬೋದು. ಆ್ಯಕ್ಚುಲಿ ಬರ್ತಾ ಇದೆ, ಮಾರ್ಕೆಟ್ ಕೂಡ ನಿಮಗೆ ಸಮಸ್ಯೆ ಇಲ್ಲ. ಇಲ್ಲಿಗಿನ ಬಂದು ಲೋಕಲಾಗಿ ನೇರವಾಗಿ ವೆಂಡರ್ಗಳು ಬಂದು ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಹಣ್ಣು ಆದಮೇಲೆ ಹಣ್ಣನ್ನು ನೀಟಾಗಿ ಕಿತ್ಬಿಟ್ಟು ಒಣಗಿಸಿ ಇದನ್ನ ಸೇಲ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ ಬೆನಕನಹಳ್ಳಿನಲ್ಲಿ ಒಬ್ಬ ರೈತ ಚಂದ್ರಣ್ಣ ಅಂತಿದೆ, ಇವ್ರು ಮಾವರು ಇರಬೇಕು, ಅವರು ಆಲ್ರೆಡಿ ಕಾಫಿನಲ್ಲಿ ಸಕ್ಸಸ್ಸನ್ನು ಕಂಡು ಅವರು ಅದರಲ್ಲಿ ಮಾರ್ಕೆಟನ್ನು ನೋಡಿಕೊಂಡು ದುಡ್ಡು ಮಾಡ್ತಿದ್ದಾರೆ. ಸೊ ಅವ್ರದ್ದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಅವ್ರು ತುಂಬ ಚೆನ್ನಾಗಿ ಒಳ್ಳೆ ಇನ್ನೊಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಇದ್ದಾರೆ. ಸೊ ಇವರು ನೋಡಿ ಕಾಫಿನೂ ಮಾಡ್ತಾಯಿದ್ದಾರೆ. ನಾನು ನಿಮ್ಮ ಎದುರುಗಡೆ ಸಕ್ಸಸ್ಸಾಗಿ ಹೇಳ್ತಾ ಇದ್ದೀನಿ. ಸೊ ಆಯ್ತಾ, ಇದೇ ಕಾಳು ಮೆಣಸಲ್ಲಿ ಆಯಿತು. ಸೊ ಇದಾಯಿತು. ಇಲ್ಲಿ ಇವರಿಗೆ ಜಾಯಿಕಾಯಿ ಕೂಡ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಅಂದರೆ 4 ಗಿಡಗಳ ಮಧ್ಯೆ ಒಂದು ಹಾಕಿ ಅಂತ ಹೇಳ್ತಾ ಇದ್ದೀವಿ. ಅದೊಂದು ಜಾಯಿಕಾಯಿ ಕೂಡ ಇವ್ರು ಹಾಕಿದರೆ ಇವರಿಗೆ ಇನ್ನೂ ಒಂದು ಬಹು ಮಹಡಿಯಾಗಿರ್ತಕ್ಕಂಥ ಈ ಒಂದು ಬೆಳೆ ಪದ್ಧತಿ ಇಲ್ಲಿ ಬರುತ್ತೆ. ಸೊ ಚೆನ್ನಾಗಿ ಮಾಡ್ಬೋದು. ಒಂದು ಡ್ರಾಬ್ಯಾಕ್ ಇಲ್ಲಿ ಹೇಳ್ತೀನಿ, ಇಲ್ಲಿ ನೋಡಿ, ಇಲ್ಲಿ ನೀರು ನಿಲ್ಲಲ್ಲ, ಹಾಗಾಗಿ ಎಲ್ಲ ಬೆಳೆಗಳು ಚೆನ್ನಾಗಿದೆ. ನಿಮಗೆ ಇನ್ನು ಕೆಳಗಡೆಗೆ ಒಂದು ಇವ್ರದೇ 2 ಎಕರೆ ಜಮೀನಿನಲ್ಲಿ ಕೆಳಗೊಂಡು ನಿಮಗೆ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತ ಹೇಳಿದರೆ ಎಲ್ಲಿ ನಮಗೆ ನೀರು ನಿಲ್ಲುತ್ತೆ, ನೀರು ನಿಲ್ತಕ್ಕಂಥ ಜಾಗ ಇದ್ದರೆ ಅಲ್ಲಿ ಬರಲ್ಲ ಕಾಳು ಮೆಣಸು ಅನ್ಲಿಕ್ಕೆ. ಇಲ್ಲಿ ಸಾಕ್ಷಿ ನೋಡಿ, ಇದು ಸ್ವಲ್ಪ ಈ ಕಡೆಗೆ ಆ ತೋಟ ತೋರಿಸಿ, ಮೇಲ್ಗಡೆ ಆ ತೋಟ ನೋಡಿ, ಮೇಲ್ಗಡೆಗೆ ಎತ್ತರ ಆಗಿರ್ತಕ್ಕಂಥ ಭೂಮಿ, ಬರ್ತಾ 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 ಕೆಳಗಡೆ ಆಗಿ ಇಲ್ಲಿ ನೋಡಿ ನೀರು ನಿಲ್ಲುತ್ತೆ ಇಲ್ಲಿ, ಹೌದ್ರಾ? ಈ ಥರ ನೀರು ನಿಲ್ಲುವಂಥ ಜಾಗ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಕಾಳು ಮೆಣಸು ಬಳ್ಳಿ ನಿಲ್ಲೋದಿಲ್ಲ. ನೋಡ್ರಿ, ಆಲ್ರೆಡಿ ಈ 4 ಗಿಡಕ್ಕೆ ಹಾಕಿರೋಂಥ ಬಳ್ಳಿ ಅಲ್ಲಿ ಆ ಕಡೆ ಹಾಕಿರೋ ಬಳ್ಳಿ ಎಲ್ಲ ಹೊರಟೋಗಿದೆ. ಈ ಸೈಡ್ ಹೋಗಿ ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಗಿದೆ, ಬಳ್ಳಿಗಳೆಲ್ಲ ಹೋಗಿದೆ. 3 ಸಾಲ ಹೋಗಿದೆ ಸರ್, ಪೂರ್ತಿ ಸಾಲು ಹೋಗಿದೆ ನೋಡಿ. ಅಂದರೆ ನೀರು ಇದು ಭಾರಿ ಸೂಕ್ಷ್ಮ ಆಗಿರ್ತಕ್ಕಂಥ ಕಾಳು ಮೆಣಸು ಬಳ್ಳಿ, ತುಂಬ ಸೂಕ್ಷ್ಮ. ನೀರು ನಿಲ್ಲುವಂಥ ಪ್ರದೇಶ ಇದ್ದರೆ ನೀವು ದಯವಿಟ್ಟು ಅಲ್ಲಿ ಹಾಕೋಕೆ ಹೋಗ್ಬೇಡಿ. ನೀವು ಮಾಡಿರ್ತಕ್ಕಂಥ ಖರ್ಚು ಕೂಡ ವ್ಯರ್ಥ. ತದನಂತರ ಏಲಕ್ಕಿನೂ ಅಷ್ಟೇ, ಏಲಕ್ಕಿನೂ ಇಲ್ಲಿ ಬರ್ತಾ ಇಲ್ಲ. ಈ ಕೆಳಗಡೆ ನೋಡಿ, ಇದು 2 ಎಕರೆ ಭೂಮಿ ಇರೋದು. ಈ 2 ಎಕರೆ ಭೂಮಿ ಕಂಪ್ಲೀಟ್ ಕೆಳಗಿದೆ. ಇದು ಪೂರ್ತಿ ಕೆಳಗಿರೋದ್ರಿಂದ ಮೇಲಿರ್ತಕ್ಕಂಥ ಎಲ್ಲ ನೀರು ಬಂದು ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ನೀರು ನಿಂತು ಹೋಗುತ್ತೆ. ಇವ್ರಿಗೆ ನಾನು ಅದಕ್ಕೆ ರೆಕಮೆಂಡೇಶನ್ ಮಾಡೋದೇನಂತ ಹೇಳಿದರೆ, ಇಲ್ಲಿ ನೋಡಿರಿ ಬಳ್ಳಿ ಹಾಕಿದ್ದಾರೆ, ಬಳ್ಳಿ ಒಂದು ಉಳಿದಿಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ ಇವರಿಗೆ ಫಸ್ಟ್ ಇಲ್ಲಿ ಬಸಿಗಾಲುಗಳನ್ನು ಮಾಡ್ಕೊಳ್ಳಿ. ಗಾಳಿ ಭೂಮಿನಲ್ಲಿ ಗಾಳಿ ಚೆನ್ನಾಗಿ ಆಟ ಆಡಬೇಕು. ಆವಾಗ ಇದ್ರೆ ಅಂದರೆ ಗಾಳಿ ಆಡ್ತು ಅಂತ ಹೇಳಿದರೆ ಬೇರೆ ಬೆಳವಣಿಗೆ ಆಗುತ್ತೆ. ಆಮೇಲೆ ಇಲ್ಲಿ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಅಂದರೆ ನಮ್ಮ ಇವೇನು ಪೆಥೋಜನ್ಸ್ ಅಂತ ಹೇಳ್ತೀವಿ ಅವು ಬರೋದಿಲ್ಲ, ಆಯಿತಾ? ಸೊ ಇದು ಈ ಥರ ಜಾಗಗಳಲ್ಲಿ ಮಾಡಬೇಡಿ. ಇವ್ರು ಇನ್ನೊಂದು ತಪ್ಪು ಮಾಡಿದ್ದಾರೆ, ಏನಂದರೆ ಒಳದಾಯ ಕಟ್ಟಿದ್ದಾರೆ. ಒಳದಾಯ ಏನು ಮಾಡಿಬಿಟ್ಟಿದ್ದಾರೆ, ಹಳೆ ಗಿಡ ಸ್ವಲ್ಪ ಇಳುವರಿ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಇಲ್ಲೇನು ಮಾಡಿಬಿಟ್ರು, ಒಳದಾಯ ಕಟ್ಟಿದ್ದಾರೆ. ಒಳದಾಯದಲ್ಲಿ ಈಗ ನೋಡಿ, 1 ಎಕರೆಗೆ ನಾವು ಒಂದು 560 ಗಿಡ ಹೇಳ್ತೀವಿ ನಮ್ಮ ರೆಕಮೆಂಡೇಶನ್ ಪ್ರಕಾರ. ಈಗ ಇವರು 1200 ಗಿಡ ಆಗ್ಬಿಟ್ಟಿದೆ ಆಲ್ರೆಡಿ. 1200 ಗಿಡ ಇರುವಂಥ ಒಂದೇ ಸಣ್ಣ ಜಾಗದಲ್ಲಿ ಆ್ಯಕ್ಚುಲಿ ಕಷ್ಟ ಆಗುತ್ತೆ. ನೀವು ಬಹು ಬೆಳೆ ಪದ್ಧತಿ ಮಾಡಿದರೆ ಆ್ಯಕ್ಚುಲಿ ಕಾಂಪಿಟೇಷನ್ ಬರಲ್ಲ. ಈ ಭೂಮಿನಲ್ಲಿ ಇವರಿಗೆ ಯಾವುದೇ ರೀತಿಯ ಇಳುವರಿ ವ್ಯತ್ಯಾಸ ಆಗಿಲ್ಲ. ಬಟ್ ಇಲ್ಲೇನಾಗುತ್ತೆ, ಈಗ ಒಳದಾಯ ಅದೇ ಅಡಿಕೆ ಬೆಳೆನ ಈಗ ಇವರು 9 ಅಡಿ ಇದ್ದಿದ್ದೇನಾಯ್ತು, ಇವಾಗ ಮಧ್ಯದಲ್ಲಿ ಇನ್ನೊಂದು ಸಾಲು ಬಂದಿರೋದ್ರಿಂದ ಈ ವರ್ಷದಿಂದ ಮೇ ಬಿ ಇವರಿಗೆ ಇಳುವರಿ ಸ್ವಲ್ಪ ಹೊಡೆತ ಕೊಡುತ್ತೆ. ಸೊ ನಾನು ಹೇಳೋದೇನೆಂದರೆ, ನಮ್ಮ ರೈತರಿಗೆ ನೀವು ಒಳದಾಯ ಕಟ್ಟುವಾಗ ಎಲ್ಲಿ ಗಿಡ ಹೋಗುತ್ತೆ ಆ ಗಿಡನ, ಹೋಗಿರುವಂಥ ಗಿಡನ ಬುಡ ಸಮೇತ ತೆಗೆದುಹಾಕಿ ಅಲ್ಲೊಂದು ಸ್ವಲ್ಪ ವೇಸ್ಟ್ ಡಿಕಾಂಪೋಸರು ಅಥವಾ ನಮ್ಮ ಯಾವುದಾದ್ರು ಈಗೇನು ಜೀವಾಣುಗಳೇನು ಇದ್ದಾವೆ, ಅಂದರೆ ಗೊಬ್ಬರವನ್ನು ಮಾಡ್ತಕ್ಕಂಥ ಜೀವಾಣುಗಳನ್ನ ತಂದು ಅಲ್ಲಿ ಹಾಕಿ ಆ ಬುಡವನ್ನು ಪೂರ್ತಿ ಕೊಳಿಸಿ 1 ವರ್ಷ ಅಲ್ಲಿ ಬಿಟ್ಟು 3ನೇ ವರ್ಷಕ್ಕೆ ನಾವು ಅಲ್ಲೇ ಗಿಡವನ್ನು ನಾಟಿ ಮಾಡಿದರೆ ನಿಮಗೆ ಒಳದಾಯ ಕಟ್ಟುವಂಥ ಒಂದು ಪದ್ಧತಿ ಬರೋದಿಲ್ಲ. ಅವಾಗ ಏನಾಗುತ್ತೆ, ಎಲ್ಲೆಲ್ಲಿ ಗಿಡ ಹೋಗುತ್ತೆ, 1 ವರ್ಷಕ್ಕೆ ಒಂದು 20 ಗಿಡ ಹೋಗ್ಬೋದು ಅಂದ್ಕೊಡಿ ಹಳೆ ತೋಟದಲ್ಲಿ. ಆ 20 ಇರೋ ಜಾಗದಲ್ಲಿ ಮತ್ತು ಹೊಸ ಗಿಡ 20 ಗಿಡ ಹಾಕ್ಕೊಂಡು ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೆ ಟ್ರ್ಯಾಕ್ಟರ್ ಓಡಾಡಲಿಕ್ಕೂ ಈಸಿ ಆಗುತ್ತೆ. ಒಳದಾಯ ಕಟ್ಟೋದ್ರಿಂದ ನಿಮಗೆ
ಈ ಕಾಂಪಿಟೇಷನ್ ಅಂತ ನಾವೇನು ಹೇಳ್ತೀವಿ, ಒಂದಕ್ಕೊಂದು ಈಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಆಗತಕ್ಕಂಥ ಎಫೆಕ್ಟ್ ಆಗಿರ್ಬೋದು, ಭೂಮಿಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಹೀರ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಅದೊಂದು ಈ ಒಂದು ಸಂದರ್ಭದಲ್ಲಿ ಹೇಳಬೇಕಂತ ಹೇಳ್ತಾ ಇದ್ದೀನಿ. ಇನ್ನು ಫೈನಲ್ ಆಗಿ ನಮ್ಮ ಗಣೇಶ್ ಅವ್ರ ಥರ, ನಮ್ಮ ಪ್ರಶಾಂತ್ ಅವ್ರ ಥರ ಯಾರ್ಯಾರು ಯುವ ರೈತರು ಇದ್ದೀರಾ, ಯಾರು ಕೃಷಿ ಮಾಡಬೇಕು ಅಂತ ಯಾರು ಹೋಗ್ತಾ ಇದ್ದೀರಾ, ದಯವಿಟ್ಟು ಈ ಥರದೊಂದು, ನನಗೆ ಆ್ಯಕ್ಚುಲಿ ಈ ಥರ ತೋಟಗಳು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ 4-5 ತೋಟಗಳು ವಿಸಿಟ್ ಮಾಡಿ ಅವರಿಂದ ಇನ್ಸ್ಪೈರ್ ಆಗಿ ದಯವಿಟ್ಟು ಕೃಷಿ ಕಡೆಗೆ ಬನ್ನಿ, ಕೃಷಿ ಮಾಡಿ. ಇದರಲ್ಲಿ ಸಿಗುವಂಥ ಸುಖ ನಾವು ಯಾವುದ್ರಲ್ಲೂ ಸಿಕ್ಕೋದಿಲ್ಲ. ಕಷ್ಟ ಇದೆ, ಕಷ್ಟ ಇಲ್ಲ ಅಂತಲ್ಲ, ಸುಮಾರು ಕಷ್ಟಗಳಿದ್ದಾವೆ. ಆ ಕಷ್ಟಗಳನ್ನು ಮೆಟ್ಟಿ ನಿಂತು ನಾವು ಸಕ್ಸಸ್ಸನ್ನು ಮಾಡಲೇಬೇಕು ಅಂತ ನಾವು ಹೊರಟ್ರೆ, ಜೊತೆಗೆ ಲೇಬರ್ ಒಂದು ಮ್ಯಾನೇಜ್ಮೆಂಟನ್ನು ನಾವು ಕಲ್ತ್ಬಿಟ್ರೆ ನಿಜವಾಗ್ಲೂ ಕೃಷಿಯಲ್ಲಿ ತುಂಬ ಒಳ್ಳೆಯ ಒಂದು ಸಕ್ಸಸ್ಸನ್ನು ಕಾಣ್ಬೋದು. ಇಷ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇವರಿಬ್ಬರಿಗೂ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವರು 4 ಜನಕ್ಕೆ ಒಂದು ಇನ್ಸ್ಪೈರ್ ಆಗಲಿ, 4 ಜನ ಇವರನ್ನು ನೋಡಿ ಇನ್ನೂ ಒಂದು ಹೆಚ್ಚಿನ ಜನ ಬಹುಬೆಳೆ ಪದ್ಧತಿಯನ್ನು ಬರೀ ಅಡಿಕೆ ಅಂತ ನಂಬಿಕೊಂಡು ಅಡಿಕೆನಲ್ಲಿ ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೆ ಬರೀ ಅಡಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳಿಗೆ, ಮುಂದಿನ ಪೀಳಿಗೆಗೆ ಬೇರೆ ಬೇರೆ ಬೆಳೆಗಳನ್ನು ನಾವು ಕಾಣಿಸ್ಬೇಕು. ಅವ್ರಿಗೆ ತಿನ್ನುವ ಆಹಾರ ಬೆಳೆಗಳು ನಮಗೆ ಜಾಸ್ತಿ ಕೊಡಬೇಕು. ಜೊತೆಗೆ ಈ ಒಂದು ರೈತ ಕೂಡ ಒಂದು ಎಕನಾಮಿಕಲಿ ಒಂದು ಸಣ್ಣ ಜಾಗ ಇದ್ದರೂ ಕೂಡ ಒಂದು 2 ಎಕರೆನಲ್ಲೂ ಕೂಡ ಅವನು ಒಂದು ಉನ್ನತ ಜೀವನವನ್ನು ಅವನು ಮಾಡಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಈ ವಿಡಿಯೋವನ್ನು ಮೆಚ್ಚುಗೆ ಆದರೆ ಎಲ್ಲರೂ ಈ ಒಂದು ವಿಡಿಯೋನ ಬೇರೆಯವ್ರಿಗೂ ಕೂಡ ನೀವು ತೋರಿಸ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು 4 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.